ಕೀರ್ತನೆಗಳು ಅಧ್ಯಾಯ 144. ದೇಶಾಭಿವೃದ್ಧಿಗಾಗಿ ಪ್ರಾರ್ಥನೆ. ಸ್ತುತಿಸ್ತೋತ್ರ ಪ್ರಭುವಿಗೆ, ನನ್ನ ಆಶ್ರಯ ದುರ್ಗಕ್ಕೆ. ಕಲಿಸಿಹನು ಕದನ ಕೈಗೆ, ಕಾಳಗ ನನ್ನ ಬೆರಳಿಗೆ. ಆತನೇ ನನಗೆ ಬಂಡೆ, ಕೋಟೆ, ದುರ್ಗ, ಉದ್ಧಾರಕ. ನನಗೆ ರಕ್ಷಾ ಕವಚ, ಆಶ್ರಯ, ಶತ್ರು ವಿಧ್ವಂಸಕ. ಹೇ ಪ್ರಭು, ಮನುಜನು ಎಷ್ಟರವನು, ನೀನವನನ್ನು ಲಕ್ಷಿಸಲು. ನರಮಾನವನು ಏತರವನು, ನೀನವನನ್ನು ಪರಾಮರಿಸಲು. ಮಾನವನು ಕೇವಲ ಉಸಿರಿಗೆ ಸಮಾನ, ಮರೆಯಾಗುವ ನೆರಳು ಅವನ ಜೀವನ. ಆಕಾಶವನ್ನು ತಗ್ಗಿಸಿ ಬಾ ಪ್ರಭು ಇಳಿದು, ಬೆಟ್ಟಗಳನ್ನು ನೀ ಮುಟ್ಟಲು ಹೊಗೆ ಹೊರಹೊಮ್ಮುವುದು. ಸಿಡಿಲಿನಿಂದ ಚದುರಿಸಿಬಿಡು ಶತ್ರುಗಳನ್ನು, ನಿನ್ನಂಬುಗಳಿಂದ ಭ್ರಾಂತಗೊಳಿಸವರನು. ನನ್ನ ಸೆಳೆದುಕೋ ಮಹಾಜಲರಾಶಿಯಿಂದ, ನಿನ್ನ ಕೈಚಾಚಿ ಮೇಲಣಲೋಕದಿಂದ. ನನ್ನನ್ನು ಬಿಡಿಸು ಅನ್ಯಜನರ ಕೈಯಿಂದ, ಅವರ ಬಾಯಿಂದ ಬರುವ ಮಾತು ಅಸತ್ಯ, ಅವರು ಕೈಯೆತ್ತಿ ಮಾಡುವ ಶಪಥ ಮಿಥ್ಯ. ಹಾಡುವೆ ದೇವ ನಿನಗೆ ನೂತನ ಕೀರ್ತನೆಯನು, ಪಾಡುವೆ ನುಡಿಸುತ್ತಾ ದಶತಂತಿಯ ವೀಣೆಯನು. ನೀನೇ ಅರಸುಗಳಿಗೆ ಜಯಪ್ರದನು, ದಾಸ ದಾವೀದನನ್ನು ಬಿಡಿಸಿದವನು. ಕ್ರೂರ ವೈರಿಗಳಿಂದೆನ್ನ ಬಿಡಿಸಯ್ಯ, ಅವರ ಬಾಯಿಂದ ಬರುವ ಮಾತು ಅಸತ್ಯ, ಅವರು ಕೈಯೆತ್ತಿ ಮಾಡುವ ಶಪಥ ಮಿಥ್ಯ. ನಮ್ಮ ಗಂಡು ಮಕ್ಕಳಿರಲಿ ಯೌವನಾವಸ್ಥೆಯಲ್ಲಿ ಹುಲುಸಾಗಿ ಬೆಳೆದ ಗಿಡಗಳಂತೆ, ನಮ್ಮ ಹೆಣ್ಣು ಮಕ್ಕಳಿರಲಿ ಅರಮನೆಯಲ್ಲಿ ಕೆತ್ತಿದ ಸುಂದರ ಮೂಲೆಗಂಬಗಳಂತೆ. ತುಂಬಿರಲಿ ಸಕಲ ವಿಧ ಧಾನ್ಯಗಳಿಂದ ನಮ್ಮ ಕಣಜಗಳು, ಈಯಲಿ ಸಾವಿರಾರು ಮರಿಗಳನ್ನು ನಮ್ಮ ಹೊಲದ ಕುರಿಗಳು. ನಮ್ಮ ಹಸುಗಳು 100 ಕರುಗಳನ್ನೀಯಲಿ, ಮೈ ಇಳಿಯದೆ ಲೋಪವಿಲ್ಲದೆಯೇ ಗರ್ಭಧರಿಸಲಿ. ನಮ್ಮ ಬೀದಿಗಳಲ್ಲಿ ಗೋಳಾಟ ಕೇಳಿ ಬರದಿರಲಿ. ಇಂತಹ ಸಮೃದ್ಧಿ ಪಡೆದಿರುವ ಜನರು ಭಾಗ್ಯವಂತರು. ಯಾರಿಗೆ ದೇವರು ಪ್ರಭುವಾಗಿಹನೋ ಅವರು ಧನ್ಯರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ.